ಬುದ್ಧಿ ಕಮ್ಮಿ ದುಡ್ಡಿನ ಲೋಕಲ್ ಹೋಟೆಲ್ ಬಿರಿಯಾನಿ ಸಖತ್ತಾಗಿರುತ್ತಾ ಅಥವಾ ಕಾಸ್ಟ್ಲಿಸ್ಟ್ ರೆಸ್ಟೋರೆಂಟಿನ ಬಿರಿಯಾನಿ ಸಖತ್ತಾಗಿರುತ್ತಾ ನೋಡೋಣ ಬನ್ನಿ ಬುದ್ಧಿ. ಅದ್ರ ಪ್ರೈಸ್ ಕೇಳಿದ್ರಂತೂ ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ ಇರಕ್ಕೆ. ಬುದ್ಧಿ ಕಮ್ಮಿ ದುಡ್ಡಿನ ಬಿರಿಯಾನಿ ತಿನ್ನಕ್ಕೆ ರೋಡ್ ಸೈಡ್ ಇರೋ ಒಂದು ಶಾಪಿಗೆ ಹೋದ್ವಿ. ಆಹಾ ಬಿರಿಯಾನಿ ನೋಡಿ ಬುದ್ಧಿ ಏನ್ ಸಖತ್ತಾಗಿ ಕಾಣಿಸ್ತೈತೆ, ತಿಂದ್ರೆ ಮಾತ್ರ ಬುದ್ಧಿ ಟೇಸ್ಟ್. ಐ ಲವ್ ಯು. ಇದಕ್ಕೆ 120 ರೂಪಾಯಿ ಆಯ್ತು ಬುದ್ಧಿ. ನೆಕ್ಸ್ಟ್ ಬಿರಿಯಾನಿ ತಿನ್ನಕ್ಕೆ ಮೈಸೂರಿನ ಫೇಮಸ್ ಹೋಟೆಲ್ ಹನುಮಂತಗೆ ಹೋದೆ. ಇಲ್ಲಿ ನಾನು ಒಂದು ಫುಲ್ ತಗೊಂಡೆ. ಕ್ವಾಂಟಿಟಿ ನೋಡಿ ಬುದ್ಧಿ ಎಷ್ಟೈತೆ. ಇದಕ್ಕೇನೋ ಬಿರಿಯಾನಿ ಎಲ್ಲ ಪಲಾವ್ ಅಂತಾರೆ ಅಂತ ಬುದ್ಧಿ. ಟೇಸ್ಟ್ ಚೆನ್ನಾಗೇ ಇತ್ತು. ಇದೇ ರಿಯಲ್ ಹನುಮಂತ ಪಲಾವ್ ಹೌದಾ ಇಲ್ಲ ಅಂತ ಗೊತ್ತಿಲ್ಲ. ಇದನ್ನ ಹೇಳಿದ್ ಮಹಾಪಪ್ಪ ಇವರೇ. ನನ್ ಮನ್ಸನ್ನೇ ಕತ್ಬಿಟ್ಟಿಯಲ್ಲೋ ಕರಿ ಮನ್ಮತ. ಇಲ್ಲಿ 310 ರೂಪಾಯಿ ಆಯ್ತು ಬುದ್ಧಿ. ನೆಕ್ಸ್ಟ್ ಬುದ್ಧಿ ಹೋಟ್ಲ್ ಆಸರೆಗೆ ಹೋದ. ಇಲ್ಲಂತೂ ಆಂಬಿಯನ್ಸ್ ಎಲ್ಲ ಫುಲ್ ಪ್ರೀಮಿಯಂ ಆಗಿತ್ತು. ಇಲ್ಲಿ ಬಿರಿಯಾನಿ ಮಾತ್ರ ಸೂಪರ್ ಆಗಿತ್ತು ಬುದ್ಧಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಚೆನ್ನಾಗಿತ್ತು ಅನ್ನೋ ಖುಷಿಲಿ ಇದ್ರ ಬಿಲ್ ನೋಡ್ಲೇ ಇಲ್ಲ ಬುದ್ಧಿ. ಅಮೌಂಟ್ ಎಷ್ಟೊಂದು ಗೊತ್ತಿಲ್ಲ ಇದ್ರದ್ದು. ಡಿಪ್ರೆಷನ್. ನೆಕ್ಸ್ಟ್ ಕಾಸ್ಟ್ಲಿಸ್ಟ್ ಬಿರಿಯಾನಿ ತಿನ್ನಕ್ಕೆ ಶೆರಟನ್ 5 ಸ್ಟಾರ್ ಹೋಟ್ಲ್ ಹೋದೆ ಬುದ್ಧಿ. ಯಾರಿ ಮಾಲು ಸೂಜಿ ಮಾಲೆ ಕಂಡ ಮಾಲು ರಾಮನಲ್ಲಿ ತೋಟ ನೋಡಿ ಬುದ್ಧಿ ಇಲ್ಲಿ ಎಷ್ಟು ದೊಡ್ಡ ಚೇರ್ ಐತೆ. ಅದಕ್ಕೆ ನಾನು ಕುತ್ಕೊಂಡ್ಬಿಟ್ಟೆ. ಇದು ಬುದ್ಧಿ ಫಾಸ್ಟ್ ಫುಡ್ ಹೋಟ್ಲ್. ಇದ್ರೊಳಗಡೆ ಇದ್ದವರೆಲ್ಲ ಶ್ರೀಮಂತ್ರೆ. ಆದ್ರೆ ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಮೆನ್ಯೂಲಿ ಪ್ರೈಸ್ ನೋಡ್ತಾ ಇದ್ರೆ ನಂಗೆ ಎಲ್ಲ ತಿರುಗ್ತಾ ಇತ್ತು ಬುದ್ಧಿ. ಬುದ್ಧಿ ಇಲ್ಲಿ ನಮ್ ಬುದ್ಧಿ ಸಿಕ್ಕರು ಗೊತ್ತಾ. ಆಮೇಲೆ ಶಾಂಡಿಗೆ ಕೊಟ್ರು ಬುದ್ಧಿ. ಆಮೇಲೆ ಅದನ್ನೆಲ್ಲ ತಿಂದು ಖಾಲಿ ಮಾಡಿದ್ರೆ ಇವ್ರನ್ನ ಬಿರಿಯಾನಿ ಕೊಟ್ಟಿರಲಿಲ್ಲ ಬುದ್ಧಿ. ಬಂತು ನೋಡಿ ಬುದ್ಧಿ ಕಾಸ್ಟ್ಲಿಸ್ಟ್ ಬಿರಿಯಾನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ರ ಟೇಸ್ಟ್ ಚೆನ್ನಾಗೈತೆ ಬುದ್ಧಿ. ಪೀಸ್ ಎಲ್ಲ ಬಾಯ್ಲಿಟ್ರೆ ಮೆಲ್ಟ್ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಮಾತ್ರ ಏನ್ ತಗೊಂಡ್ರು ಕಾಸ್ಟ್ಲಿ ಬುದ್ಧಿ. ಇಲ್ಲಿಯ ಬಿಲ್ ಬಂದು 1200 ರೂಪಾಯಿ ಆಯ್ತು. ನಿಮ್ಗೆ ಬಿರಿಯಾನಿ ಇಷ್ಟ ಆಯ್ತು ಕಮೆಂಟ್ ಮಾಡಿ ಬುದ್ಧಿ. ಬುದ್ಧಿ ಒಂದ್ ಮಾತು ಹೇಳ್ತೀನಿ ವಿಡಿಯೋದಲ್ಲಿ, ಈ ಹೋಟ್ಲುಗಳಿಗೆ ದಿನ ಊಟಕ್ಕೆ ಹೋಗೋ ತರ ದುಡ್ದೇ ದುಡಿತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೂ ಬಿರಿಯಾನಿ ಕೊಡಿಸ್ತೀನಿ.